ಕಣಿವೆನಾಡಿನಲ್ಲಿ ಮುಂದುವರಿದ ಉಗ್ರರ ಅಟ್ಟಹಾಸಕ್ಕೆ ಈಗ ಪಹಲ್ಗಾಮ್ ಪರಿಸ್ಥಿತಿ ಹೇಗಿದೆ? ಶ್ರೀನಗರದಲ್ಲೂ ಮನೆ ಮಾಡಿದ ಆತಂಕದಲ್ಲಿ ಪಹಲ್ಗಾಮ್ ಪರಿಸ್ಥಿತಿ ಹೇಗಿದೆ? ಕಣಿವೆನಾಡಿನಲ್ಲಿ ಮುಂದುವರಿದ ಉಗ್ರರ ಅಟ್ಟಹಾಸಕ್ಕೆ ನಲಿಗೆ ಹೋಗಿದೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಪರಿಸ್ಥಿತಿ. ಪಹಲ್ಗಾಮ್ ದಾಳಿ ಶ್ರೀನಗರದಲ್ಲೂ ಮನೆ ಮಾಡಿದೆ ಆತಂಕ. ಕಾಶ್ಮೀರ ಕಣಿವೆಯಲ್ಲಿ ಪ್ರವಾಸೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಈಗ ರಾಜ್ ನ್ಯೂಸ್ ನಲ್ಲಿ ಗ್ರೌಂಡ್ ರಿಪೋರ್ಟ್ ಹೇಗಿದೆ ಅನ್ನೋದರ ಕುರಿತಾಗಿ ಶ್ರೀನಗರದ ಪರಿಸ್ಥಿತಿ ಹೇಗಿದೆ ಅಂತ ಗ್ರೌಂಡ್ ರಿಪೋರ್ಟ್ ಅನ್ನ ರಿಯಾಲಿಟಿ ಚೆಕ್ ಮಾಡಿದೆ. ಕಣಿವೆನಾಡಿನಲ್ಲಿ ಮುಂದುವರೆದ ಉಗ್ರರ ಅಟ್ಟಹಾಸಕ್ಕೆ ರಾಜ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಲ್ಲಿ ಶ್ರೀನಗರದ ಪರಿಸ್ಥಿತಿಯನ್ನ ಅನಾವರಣ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ನಿರ್ಮಾಣವಾಗಿದೆ, ಅಲ್ಲಿನ ಪ್ರವಾಸೋದ್ಯಮಕ್ಕೆ ಯಾವ ರೀತಿಯಾಗಿ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಅನ್ನೋದ್ರ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಜಯ್ ನಾಯಕ್ ಅಲ್ಲಿಂದಲೇ ರಾಜ್ ನ್ಯೂಸ್ನಿಂದ ಅಲ್ಲಿಂದನೇ ಪ್ರತಿನಿಧಿಯಾಗಿ ಅಲ್ಲಿ ಇರ್ತಕ್ಕಂಥ ವಾತಾವರಣ ಹೇಗಿದೆ, ಶ್ರೀನಗರದ ಪರಿಸ್ಥಿತಿ ಹೇಗಿದೆ ಅನ್ನೋದರ ಕುರಿತಾಗಿ ಅಲ್ಲಿಂದಲೇ ನೇರವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ. ಅದರ ಕುರಿತು ನೋಡ್ಕೊಂಡು ಬರೋಣ. ಏನು ರಾಜ್ ನ್ಯೂಸ್ ಇವತ್ತು ಕಾಶ್ಮೀರದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಆ ಗ್ರೌಂಡ್ ರಿಪೋರ್ಟ್ ಅನುಸಾರವಾಗಿ ಇವತ್ತು ನಾವು ಶ್ರೀನಗರದಲ್ಲಿ ಇದ್ದೇವೆ. ಶ್ರೀನಗರದಲ್ಲಿ ದಲ್ ಲೇಕ್ ಅನ್ನುವಂತ ಸ್ಥಳದಲ್ಲಿ ನಾವಿದ್ದೇವೆ. ವಿಶ್ವದಲ್ಲಿ ಯಾವ ಮೂಲೆಗೆ ಹೋದ್ರು ಕನ್ನಡಿಗರು ಸಿಗ್ತಾರೆ ಅನ್ನುವಂತ ಮಾತು ಯಾವತ್ತು ನಾವು ಕೇಳ್ಪಡ್ತೀವಿ. ಹೀಗಾಗಿ ನಮ್ ಜೊತೆ ಇವತ್ತು ಮಾತಾಡ್ಲಿಕ್ಕೆ ನಮ್ಮ ಕರ್ನಾಟಕದ ಒಂದು ಕುಟುಂಬ ಈ ಶ್ರೀನಗರದ ಪ್ರವಾಸಿಗರಾಗಿ ಬಂದಿದ್ದಾರೆ. ಹೀಗಾಗಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಸರ್, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಅಂತ. ಎಲ್ಲಿಂದ ಬಂದಿದ್ರಿ? ನಾವು ಬೆಂಗಳೂರು. ಯಾವಾಗ ಬಂದಿದ್ರಿ? ನಾವು ಬಂದು ಒಂದು 3-4 ಡೇಸ್ ಆಯ್ತು. ಬಂದಿದ ತಕ್ಷಣ ನಾವು ನಮ್ ಮೇನ್ ಪಾಯಿಂಟ್ ಇದ್ದಿದ್ದು ವೈಷ್ಣೋದೇವಿ. ಸರಿ, ಇದು ಇನ್ಸಿಡೆಂಟ್ ಆಗೋಗಿತ್ತು. ನಾವು ಆಲ್ಮೋಸ್ಟ್ ಒಂದು 1.5 month ಬಿಫೋರ್ ಟಿಕೆಟ್ ಬುಕ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡಿದ್ರು, ತುಂಬಾ ಲಾಸ್. ನಾವು ಒಂದ್ ಸ್ವಲ್ಪ ಫೀಡ್ಬ್ಯಾಕ್ ಎಲ್ಲ ತಗೊಂಡ್ವಿ 1 week ಇಂದಾನೆ ನಾವು ಹೊರಡಕ್ಕೆ. ಎಲ್ಲ ಸ್ವಲ್ಪ ಪಾಸಿಟಿವ್ ಫೀಡ್ಬ್ಯಾಕ್ ಬಂತು. ಇನ್ಸಿಡೆಂಟ್ ಜಾಗದಲ್ಲಿ ಮಾತ್ರನೇ ಅದು ಹಂಗಾಗಿರೋದು ಅಂತ. ವೈಷ್ಣೋದೇವಿಗೂ ಇದಕ್ಕೂ ತುಂಬಾ ದೂರ ಇದೆ ಅಂತ. ಸರಿ ಆಯ್ತು, ವೈಷ್ಣೋದೇವಿವರೆಗೂ ಹೋಗೋದು, ಆಮೇಲೆ ಏನು ಇದೇ ತರ ಇನ್ಸಿಡೆಂಟ್ ಅಂತ ಇದ್ರೆ ವಾಪಸ್ ಹೋಗೋಣ ಅಂತಾನೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು. ಅಲ್ಲಿ ಬಂದ್ಮೇಲೆ ವೈಷ್ಣೋದೇವಿ ದರ್ಶನ ತುಂಬಾ ಚೆನ್ನಾಗಾಯ್ತು, ನಾರ್ಮಲ್ ಆಗೇ ಇತ್ತು, ಎಲ್ಲೂ ಏನು ತೊಂದರೆ ಇರ್ಲಿಲ್ಲ. ಮತ್ತೆ ನಾವು ಅಲ್ಲಿಂದ ಮತ್ತೆ ಫೀಡ್ಬ್ಯಾಕ್ ತಗೊಂಡ್ವಿ ಅಲ್ಲಿ ಲೋಕಲ್ ಪೀಪಲ್ ಅಲ್ಲಿ, ಅಲ್ಲಿ ಬಂದಿರೋ ಟೂರಿಸಂ ಜನಗಳ ಜೊತೆ ಎಲ್ಲ ಅವರು ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ರು, ಏನು ತೊಂದರೆ ಇಲ್ಲ ಅಂತಾನೆ. ಸರಿ ಆಯ್ತು ಅಂತ ಅಲ್ಲಿಂದ ಮತ್ತೆ ನಾವು ಶ್ರೀನಗರಕ್ಕೆ ಬರೋಣ ಅಂತ ಬಂದ್ವಿ. ಅಲ್ಲಿ ಶ್ರೀನಗರಕ್ಕೆ ಬರುವಾಗ್ಲೂ ಅಷ್ಟೇ ಒಳ್ಳೆ ಸಪೋರ್ಟಿವ್ ಆಗಿ ಇದ್ರು ಎಲ್ಲ ಸೆಕ್ಯೂರಿಟೀಸ್ ಎಲ್ಲ. ಒಂದು ಎವ್ರಿ ಒಂದು 25 ಕಿಲೋಮೀಟರ್ 50 ಕಿಲೋಮೀಟರ್ಗೆ ಸೆಕ್ಯೂರಿಟಿ ಚೆಕ್ ಇದೆ. ಜಸ್ಟ್ ವೆಹಿಕಲ್ ನಂಬರ್, ಡ್ರೈವರ್ ಡೀಟೇಲ್ಸ್ ತಗೋತಾರೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನು ಇಲ್ಲ. ಇಲ್ಲಿ ಶ್ರೀನಗರದಲ್ಲಿ ಎಲ್ಲ ನಾರ್ಮಲ್ ಇದೆ, ಟ್ರಾಫಿಕ್ ಎಲ್ಲ ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ. ಅವ್ರು ಹೇಳೋ ಪ್ರಕಾರ ಏನಂದ್ರೆ ಇಲ್ಲಿ ಈ ಸತಿ ಟೂರಿಸಂ ಕಮ್ಮಿ ಅಂತಾರೆ. ಬಟ್ ನಾವು ಎಂಜಾಯ್ ಮಾಡ್ತಾ ಇದ್ವಿ, ನಮ್ಗೇನು ತೊಂದರೆ ಇಲ್ಲ ಇದುವರೆಗೂ. ವಿ ಆರ್ ಫೀಲಿಂಗ್ ಬೆಟರ್. ಯಾವುದೇ ರೀತಿ ಸಮಸ್ಯೆಗಳು, ಯಾರಿಂದಾದ್ರೂ ಏನಾದ್ರು ಸಮಸ್ಯೆಗಳು, ಮಾತುಗಳು ಏನಾದ್ರು ಕೇಳಿ ಬಂದ ನಿಮ್ಗೆ? ಇಲ್ಲ, ಆತರ ಎಲ್ಲ ಏನು ಇಲ್ಲಿ ಇರೋ ಜನಗಳಿಂದ ನಾವು ಎವ್ರಿ ಟೈಮ್ ಎಲ್ಲೇ ನಮ್ ಟೈಮ್ ಸಿಕ್ಕಿರೋ ಒಂದು ಟೀ ಕುಡಿಯೋಕೆ ಹೋದ್ರು ನಾವು ಫೀಡ್ಬ್ಯಾಕ್ ಕೇಳ್ಕೊಂಡೆ ಮುಂದಕ್ಕೆ ಹೋಗ್ತಾ ಇರೋದು. ಯಾಕಂದ್ರೆ ನಮಗೂ ರಿಸ್ಕ್ ಚಾನ್ಸಸ್ ಅಂತ ಜಾಸ್ತಿ ಇದೆ. ಸೊ ಅದರಿಂದ ಎಲ್ಲ ಪಾಸಿಟಿವ್ ಬರ್ತಾ ಇರೋದ್ರಿಂದ ನಾವು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ವಿ. ಪೊಲೀಸು ಅಥವಾ ಮಿಲಿಟರಿ ಜೊತೆ ಏನಾದ್ರು ತಮ್ಮ ಸಂಪರ್ಕ ಆಯ್ತಾ? ಅವರಿಂದ ಏನಾದ್ರು ತಮ್ಮ ಮಾತುಗಳು ಕೇಳಿ ಬಂತ? ಇಲ್ಲ, ಮಿಲಿಟರಿದವರು ಅದೇ ಹೇಳ್ತಾ ಇದ್ರು, ಹುಷಾರಾಗಿ ಹೋಗಿ, ಏನೇ ಇದ್ರು ಕನೆಕ್ಟ್ ಅಲ್ಲಿ ಇರಿ ಅಂತಾನೆ ಅವರು ಹೇಳ್ತಾ ಇದಾರೆ. ಎಲ್ಲೂ ಹೋಗ್ಬೇಡ ಅಂತಾನು ಅವರು ಏನು ಹೇಳ್ತಾ ಇಲ್ಲ. ಸೊ ಅವ್ರ ಸಪೋರ್ಟ್ ಇದೆ, ನಾವು ಮುಂದಕ್ಕೆ ಹೋಗ್ತಾನೆ ಇದೀವಿ. ಸದ್ಯಕ್ಕೆ ಕಾಶ್ಮೀರ ವಾತಾವರಣ ತಮಗೆ ಹೇಗೆ ಅನಿಸ್ತಾ ಇದೆ? ಸದ್ಯಕ್ಕೆ ಕಾಶ್ಮೀರ ವಾತಾವರಣ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಇನ್ ದಿ ಇಂಡಿಯಾ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಚೆನ್ನಾಗಿದೆ ಕಾಶ್ಮೀರ. ಬಂದ್ ನೋಡ್ಬೇಕಂತ ಜಾಗ ಯಾರೇ ಇದ್ರು ಇಂಡಿಯಾದಲ್ಲಿ ಇರೋರು ಮಿಸ್ ಮಾಡಬೇಡಿ. ನೋಡಿ, ನೀವು ಫೀಡ್ಬ್ಯಾಕ್ ತಗೊಂಡು ಬಂದು ವಿಸಿಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದು ನಮ್ಮ ಕನ್ನಡಿಗರ ಮಾತುಗಳು. ಇಲ್ಲಿ ಏನು ತೊಂದರೆ ಇಲ್ಲ, ಕಾಶ್ಮೀರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಪ್ರವಾಸಿಗರಾಗಿ ಈಗೂ ಕೂಡ ತಾವು ಬರಬಹುದು. ಈ ಘಟನೆ ನಂತರವೂ ಇಲ್ಲಿ ಸೆಕ್ಯೂರಿಟಿ ಬಂದೋಬಸ್ತಿ ತುಂಬಾ ಚೆನ್ನಾಗಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಾರುತಿ ಜೊತೆ ವಿಜಯ್ ನಾಯಕ್, ರಾಜ್ ನ್ಯೂಸ್ ಕನ್ನಡ, ಜಮ್ಮು ಕಾಶ್ಮೀರ. ಕಣಿವೆನಾಡಿನಲ್ಲಿ ಮುಂದುವರೆದ ಅಟ್ಟಹಾಸಕ್ಕೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಎನ್ನುವುದ್ರ ಕುರಿತಾಗಿ ನಮ್ಮ ಪ್ರತಿನಿಧಿ ಅಲ್ಲಿಂದನೇ ನೇರವಾಗಿ ಜನರನ್ನ ಮಾತನಾಡಿಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಮುಖ್ಯವಾಗಿ ಅಲ್ಲಿ ಬಹುದೊಡ್ಡದಾಗಿ ಪ್ರವಾಸಿ ತಾಣಕ್ಕೆ ದೊಡ್ಡದಾದ ಪೆಟ್ಟು ಬಿದ್ದಿದೆ. ಈಗಾಗಲೇ ಅಲ್ಲಿನ ಪ್ರವಾಸಿ ತಾಣವನ್ನ ನಿರ್ವಹಣೆ ಮಾಡ್ತಕ್ಕಂಥ ಮಾಲೀಕರು ಕೂಡ ಹೇಳ್ತಾ ಇದ್ರು ಕೂಡ ಸುಮಾರು ಒಂದು ಬಾರಿ ಕೂಡ ಭೇಟಿ ಕೊಟ್ಟರೆ ಸುಮಾರು 20,000 ರಿಂದ 40,000 ರೂಪಾಯಿ ಆದಾಯ ಬರ್ತಾ ಇತ್ತು. ಈ ಬೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂಥ
ರೋಪ್ ವೇ ಮೂಲಕ ಆಗಿರ್ಬೋದು, ಇನ್ನಿತರವಾಗಿ ಸುಮಾರು ಒಂದು ದಿನಕ್ಕೆ 20ರಿಂದ 40 ಸಾವಿರ ರೂಪಾಯಿ ಆದಾಯ ಬರ್ತಾ ಇತ್ತು. ಆದರೆ ಈ ಘಟನೆ ಆದ ಬಳಿಕ, ಪಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಸುಮಾರು ಅಲ್ಲಿ ₹3 ಕೂಡ ಗತಿ ಇಲ್ಲದಂತಹ ಪರಿಸ್ಥಿತಿ ಆಗ್ತಾ ಇದೆ. ಒಬ್ಬ ಪ್ರವಾಸಿಗರು ಕೂಡ ಈ ಸರಿಯಾಗಿ ಬರ್ತಾ ಇಲ್ಲ. ಮೊದಲಿಗೆ ಜನಸಂಖ್ಯೆಯಲ್ಲಿ ತುಂಬಾ ಹೆಚ್ಚಾಗ್ತಾ ಇತ್ತು, ಆದ್ರೆ ಇದಾದ ಬಳಿಕ ಯಾವುದೇ ಜನಸಂದಣಿ ಕಾಣ್ತಾ ಇಲ್ಲ, ಪ್ರವಾಸಿಗರು ಯಾರು ಬರ್ತಾ ಇಲ್ಲ ಅಂತ ಕೂಡ ಈಗಾಗಲೇ ಅಲ್ಲಿ ಕೆಲವರು ಮಾಲೀಕರು ಕೂಡ ಹೇಳಿಕೆ ಕೊಡ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ಕೂಡ ಅಲ್ಲಿ ಪ್ರಮುಖವಾಗಿ 48 ಪ್ರವಾಸಿ ತಾಣಗಳನ್ನ ನಿರ್ಬಂಧನ ಮಾಡಲಾಗಿದೆ. ಮುಖ್ಯವಾಗಿ ಎಲ್ಲೆಲ್ಲಿ ಅದಕ್ಕೆ ಭದ್ರತೆ ಲೋಪವುಂಟಾಗಬಹುದೆನ್ನುವ ಸಂದರ್ಭ ಕಾಣುತ್ತೋ, ಆ ಇಂಟು ಸಿಗುತ್ತೋ ಅಂತ ಪ್ರದೇಶಗಳನ್ನ, ಮುಖ್ಯವಾಗಿ 48 ಪ್ರದೇಶಗಳನ್ನ ಅಲ್ಲಿ ನಿರ್ಬಂಧನ ಮಾಡಿದ್ದಾರೆ. ಇನ್ನುಳಿದ ಪ್ರದೇಶಗಳಲ್ಲಿ ಯಾವುದೇ ನಿರ್ಬಂಧ ಇಲ್ಲ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಅಲ್ಲಿ ಸೇನೆ ಕೂಡ ನಿಯೋಜನೆ ಆಗಿರುತ್ತೆ. ಆ ಪ್ರದೇಶಗಳಿಗೆ ಕೂಡ ಪ್ರವಾಸಿಗರೆಲ್ಲರೂ ಕೂಡ ಹೋಗಿ ಬರ್ಬೋದು ಅಂತ ಕೂಡ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮೂಲಕವಾಗಿ ಪ್ರತಿನಿಧಿ ಹೇಳಿಕೆ ಕೊಡ್ತಾ ಇರುವಂಥದ್ದು.